ಶಿರೂರು ಬಳಿ 10 ದಿನಗಳ ಕಾಲ ಸೇನಾ ಕಾರ್ಯಾಚರಣೆ ಮಹತ್ವದ ಹಂತಕ್ಕೆ ತಲುಪಿದೆ. ರಾಡರ್ ಕೊಟ್ಟ ಸುಳಿವು ಆರ್ಮಿ ಆಪರೇಷನ್ಗೆ ಬೂಸ್ಟ್ ನೀಡಿದೆ. ಕೇರಳದ ಆ ಟ್ರಕ್ ಕೊನೆಗೂ ಕೂಡ ಪತ್ತೆಯಾಗಿದೆ. ಶಿರೂರು ಬಳಿ ಕಾರ್ಯಾಚರಣೆಯ ಬಿಗ್ ಅಪ್ಡೇಟ್. ಗಂಗಾವಳಿ ನದಿಯಲ್ಲಿ ಪತ್ತೆಯಾಯಿತು ಕೇರಳದ ಟ್ರಕ್. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ರಕ್ಷಣಾ ಕಾರ್ಯಾಚರಣೆ ಮಹತ್ವದ ಘಟ್ಟಕ್ಕೆ ತಲುಪಿದೆ. 10 ದಿನಗಳ ನಿರಂತರ ಕಾರ್ಯಾಚರಣೆ ನಂತರ ಕೊನೆಗೂ ಕೇರಳದ ಆ ಟ್ರಕ್ ಪತ್ತೆಯಾಗಿದೆ. ಹೌದು, ಗಂಗಾವಳಿ ನದಿಯಲ್ಲಿ 30 ಮೀಟರ್ ದೂರದಲ್ಲಿ ಕೇರಳದ ಟ್ರಕ್ ಇರುವುದು ಖಾತ್ರಿಯಾಗಿದೆ. ಅರ್ಜುನ ಇದ್ದ ಆ ಟ್ರಕ್ ಅನ್ನ ಮೇಲೆತ್ತುವ ನಿಟ್ಟಿನಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ ಮತ್ತು ನೌಕಾಪಡೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಸತೀಶ್ ಸೈಲ್ ಟ್ರಕ್ ಬಗ್ಗೆ ಮಾತನಾಡಿದ್ದಾರೆ. ಟ್ರಕ್ ಇರೋದು ಕನ್ಫರ್ಮ್ ಟ್ರಕ್ ಪತ್ತೆ ಆಗಿದೆ ಅದೇ ಅಂತ ಹೇಳಿದ್ರೆ ನಮ್ಮ ಟ್ರಕ್ ಸೈಜ್ ಎಲ್ಲ ಕ್ಲಿಯರ್ ಕಾಣ್ತಾ ಇದೆ. ಇನ್ನು ಕಳೆದ ಜುಲೈ 16ರಂದು ಶಿರೂರು ಗುಡ್ಡ ಕುಸಿತದಲ್ಲಿ ತಮಿಳುನಾಡು ಮೂಲದ ಶರವಣನ್ ಕೂಡ ನಾಪತ್ತೆಯಾಗಿದ್ರು. ಟೀ ಕುಡಿಯೋದಕ್ಕೆ ಅಂತ ಶರವಣನ್ ನಿಲ್ಲಿಸಿದ್ದ ಟ್ಯಾಂಕರ್ ಕೂಡ ಇದೇ ಸ್ಪಾಟ್ನಲ್ಲಿ ಪತ್ತೆಯಾಗಿತ್ತು. ಪ್ರತಿ 10 ದಿನಕ್ಕೊಮ್ಮೆ ಆತ ಮನೆಗೆ ಬರ್ತಾ ಇದ್ದ ಅಂತ ಶರವಣನ್ ಮಾವ ಸೆಂಥಿಲ್ ಕುಮಾರ್ ಹೇಳಿದ್ದಾರೆ. 10 दिन के बाद आ रहा है. अभी ड्यूटी के है. गाड़ी अनलोडिंग टाइम में ऑल्ट होने के लिए वो गाँव आएगा. गाड़ी से गाँव आएगा. उसी बाद में 2 दिन के बाद वही गाड़ी के बस आएगा. ऐसा है. ತಮಿಳುನಾಡು ಮೂಲದ ಶರವಣನ್ ಬಗ್ಗೆ ಶಾಸಕ ಸತೀಶ್ ಸೈಲ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವತ್ತು ಸಿಕ್ಕಿದ್ದ ಮೃತದೇಹ ಶರವಣ್ ಅವರದ್ದೇ ಆಗಿರಬಹುದು ಅಂತ ಶಂಕಿಸಿದ್ದಾರೆ. ತಮಿಳುನಾಡು ಮೂಲದ ಒಬ್ಬ ಚಾಲಕ ಕೂಡ ನಾಪತ್ತೆ ಆಗಿದ್ದಾನೆ ಅಂತೇಳಿ ಮತ್ತೊಂದು ಕೂಡ ಈಗ ತಮಿಳುನಾಡಿನಲ್ಲೂ ಕೂಡ ಒಂದು ವಿಚಾರ ಕೇಳಿ ಬರ್ತಾ ಇದೆ, ಶರವಣನ್ ಅಂತೇಳಿ. ಆ ಬಗ್ಗೆ ಏನಿದೆ ಮಾಹಿತಿ? ಶರವಣನನ್ನು ನಾವು ಹಿಡಿದೇ ಮಾತಾಡ್ತಾ ಇದ್ದೇವೆ. ನಾವು ಶರವಣನ ಬಾಡಿಯನ್ನು ಎಂತ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಹಾಫ್ ಬಾಡಿ ಸಿಕ್ಕಿತ್ತು ನೋಡಿ, ಅದು ನಾವು ಶರವಣನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೇವೆ. ಅದು ದಡೇವನ್ನ ಶರವಣನ ಲೆಕ್ಕ ಅದು ಆ ಥರ ಇಟ್ಕೊಂಡಿದ್ದೇವೆ. ಹಾಫ್ ಬಾಡಿ ಒಂದು ಸಿಕ್ಕಿದೆಲ್ಲ, ಹಾಫ್ ಬಾಡಿ ಶರವಣಂದ ಅಲ್ಲ ಅಂತಾದರೆ 4 ಜನ ಆಗ್ತಾರೆ. ಸದ್ಯ ಶಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಘಟನಾ ಸ್ಥಳದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಶಿರೂರು ಬಳಿ 10 ದಿನಗಳ ಕಾಲ ಸೇನಾ ಕಾರ್ಯಾಚರಣೆ ಮಹತ್ವದ ಹಂತಕ್ಕೆ ತಲುಪಿದೆ. ರಾಡರ್ ಕೊಟ್ಟ ಸುಳಿವು ಆರ್ಮಿ ಆಪರೇಷನ್ಗೆ ಬೂಸ್ಟ್ ನೀಡಿದೆ. ಕೇರಳದ ಆ ಟ್ರಕ್ ಕೊನೆಗೂ ಕೂಡ ಪತ್ತೆಯಾಗಿದೆ. ಶಿರೂರು ಬಳಿ ಕಾರ್ಯಾಚರಣೆಯ ಬಿಗ್ ಅಪ್ಡೇಟ್. ಗಂಗಾವಳಿ ನದಿಯಲ್ಲಿ ಪತ್ತೆಯಾಯಿತು ಕೇರಳದ ಟ್ರಕ್. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ರಕ್ಷಣಾ ಕಾರ್ಯಾಚರಣೆ ಮಹತ್ವದ ಘಟ್ಟಕ್ಕೆ ತಲುಪಿದೆ. 10 ದಿನಗಳ ನಿರಂತರ ಕಾರ್ಯಾಚರಣೆ ನಂತರ ಕೊನೆಗೂ ಕೇರಳದ ಆ ಟ್ರಕ್ ಪತ್ತೆಯಾಗಿದೆ. ಹೌದು, ಗಂಗಾವಳಿ ನದಿಯಲ್ಲಿ 30 ಮೀಟರ್ ದೂರದಲ್ಲಿ ಕೇರಳದ ಟ್ರಕ್ ಇರುವುದು ಖಾತ್ರಿಯಾಗಿದೆ. ಅರ್ಜುನ ಇದ್ದ ಆ ಟ್ರಕ್ ಅನ್ನ ಮೇಲೆತ್ತುವ ನಿಟ್ಟಿನಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ ಮತ್ತು ನೌಕಾಪಡೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಸತೀಶ್ ಸೈಲ್ ಟ್ರಕ್ ಬಗ್ಗೆ ಮಾತನಾಡಿದ್ದಾರೆ. ಟ್ರಕ್ ಇರೋದು ಕನ್ಫರ್ಮ್ ಟ್ರಕ್ ಪತ್ತೆ ಆಗಿದೆ ಅದೇ ಅಂತ ಹೇಳಿದ್ರೆ ನಮ್ಮ ಟ್ರಕ್ ಸೈಜ್ ಎಲ್ಲ ಕ್ಲಿಯರ್ ಕಾಣ್ತಾ ಇದೆ. ಇನ್ನು ಕಳೆದ ಜುಲೈ 16ರಂದು ಶಿರೂರು ಗುಡ್ಡ ಕುಸಿತದಲ್ಲಿ ತಮಿಳುನಾಡು ಮೂಲದ ಶರವಣನ್ ಕೂಡ ನಾಪತ್ತೆಯಾಗಿದ್ರು. ಟೀ ಕುಡಿಯೋದಕ್ಕೆ ಅಂತ ಶರವಣನ್ ನಿಲ್ಲಿಸಿದ್ದ ಟ್ಯಾಂಕರ್ ಕೂಡ ಇದೇ ಸ್ಪಾಟ್ನಲ್ಲಿ ಪತ್ತೆಯಾಗಿತ್ತು. ಪ್ರತಿ 10 ದಿನಕ್ಕೊಮ್ಮೆ ಆತ ಮನೆಗೆ ಬರ್ತಾ ಇದ್ದ ಅಂತ ಶರವಣನ್ ಮಾವ ಸೆಂಥಿಲ್ ಕುಮಾರ್ ಹೇಳಿದ್ದಾರೆ. 10 दिन के बाद आ रहा है. अभी ड्यूटी के है. गाड़ी अनलोडिंग टाइम में ऑल्ट होने के लिए वो गाँव आएगा. गाड़ी से गाँव आएगा. उसी बाद में 2 दिन के बाद वही गाड़ी के बस आएगा. ऐसा है.
ತಮಿಳುನಾಡು ಮೂಲದ ಶರವಣನ್ ಬಗ್ಗೆ ಶಾಸಕ ಸತೀಶ್ ಸೈಲ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವತ್ತು ಸಿಕ್ಕಿದ್ದ ಮೃತದೇಹ ಶರವಣ್ ಅವರದ್ದೇ ಆಗಿರಬಹುದು ಅಂತ ಶಂಕಿಸಿದ್ದಾರೆ. ತಮಿಳುನಾಡು ಮೂಲದ ಒಬ್ಬ ಚಾಲಕ ಕೂಡ ನಾಪತ್ತೆ ಆಗಿದ್ದಾನೆ ಅಂತೇಳಿ ಮತ್ತೊಂದು ಕೂಡ ಈಗ ತಮಿಳುನಾಡಿನಲ್ಲೂ ಕೂಡ ಒಂದು ವಿಚಾರ ಕೇಳಿ ಬರ್ತಾ ಇದೆ, ಶರವಣನ್ ಅಂತೇಳಿ. ಆ ಬಗ್ಗೆ ಏನಿದೆ ಮಾಹಿತಿ? ಶರವಣನನ್ನು ನಾವು ಹಿಡಿದೇ ಮಾತಾಡ್ತಾ ಇದ್ದೇವೆ. ನಾವು ಶರವಣನ ಬಾಡಿಯನ್ನು ಎಂತ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಹಾಫ್ ಬಾಡಿ ಸಿಕ್ಕಿತ್ತು ನೋಡಿ, ಅದು ನಾವು ಶರವಣನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೇವೆ. ಅದು ದ ಡೇ ಒನ್ ಶರವಣನ ಲೆಕ್ಕ ಅದು ಆ ಥರ ಇಟ್ಕೊಂಡಿದ್ದೇವೆ. ಹಾಫ್ ಬಾಡಿ ಒಂದು ಸಿಕ್ಕಿದೆಲ್ಲ, ಹಾಫ್ ಬಾಡಿ ಶರವಣಂದು ಅಲ್ಲ ಅಂತಾದರೆ 4 ಜನ ಆಗ್ತಾರೆ. ಸದ್ಯ ಶಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಘಟನಾ ಸ್ಥಳದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಶಿರೂರು ಬಳಿ 10 ದಿನಗಳ ಕಾಲ ಸೇನಾ ಕಾರ್ಯಾಚರಣೆ ಮಹತ್ವದ ಹಂತಕ್ಕೆ ತಲುಪಿದೆ. ರಾಡರ್ ಕೊಟ್ಟ ಸುಳಿವು ಆರ್ಮಿ ಆಪರೇಷನ್ಗೆ ಬೂಸ್ಟ್ ನೀಡಿದೆ. ಕೇರಳದ ಆ ಟ್ರಕ್ ಕೊನೆಗೂ ಕೂಡ ಪತ್ತೆಯಾಗಿದೆ. ಶಿರೂರು ಬಳಿ ಕಾರ್ಯಾಚರಣೆಯ ಬಿಗ್ ಅಪ್ಡೇಟ್. ಗಂಗಾವಳಿ ನದಿಯಲ್ಲಿ ಪತ್ತೆಯಾಯಿತು ಕೇರಳದ ಟ್ರಕ್. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ರಕ್ಷಣಾ ಕಾರ್ಯಾಚರಣೆ ಮಹತ್ವದ ಘಟ್ಟಕ್ಕೆ ತಲುಪಿದೆ. 10 ದಿನಗಳ ನಿರಂತರ ಕಾರ್ಯಾಚರಣೆ ನಂತರ ಕೊನೆಗೂ ಕೇರಳದ ಆ ಟ್ರಕ್ ಪತ್ತೆಯಾಗಿದೆ. ಹೌದು, ಗಂಗಾವಳಿ ನದಿಯಲ್ಲಿ 30 ಮೀಟರ್ ದೂರದಲ್ಲಿ ಕೇರಳದ ಟ್ರಕ್ ಇರುವುದು ಖಾತ್ರಿಯಾಗಿದೆ. ಅರ್ಜುನ ಇದ್ದ ಆ ಟ್ರಕ್ ಅನ್ನ ಮೇಲೆತ್ತುವ ನಿಟ್ಟಿನಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ ಮತ್ತು ನೌಕಾಪಡೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಸತೀಶ್ ಸೈಲ್ ಟ್ರಕ್ ಬಗ್ಗೆ ಮಾತನಾಡಿದ್ದಾರೆ. ಟ್ರಕ್ ಇರೋದು ಕನ್ಫರ್ಮ್ ಟ್ರಕ್ ಪತ್ತೆ ಆಗಿದೆ. ಟ್ರಕ್ ಪತ್ತೆ ಆಗಿದೆ ಅದೇ ಅಂತ ಹೇಳಿದ್ರೆ ನಮ್ಮ ಟ್ರಕ್ ಸೈಜ್ ಎಲ್ಲ ಕ್ಲಿಯರ್ ಕಾಣ್ತಾ ಇದೆ. ಇನ್ನು ಕಳೆದ ಜುಲೈ 16ರಂದು ಶಿರೂರು ಗುಡ್ಡ ಕುಸಿತದಲ್ಲಿ ತಮಿಳುನಾಡು ಮೂಲದ ಶರವಣನ್ ಕೂಡ ನಾಪತ್ತೆಯಾಗಿದ್ರು. ಟೀ ಕುಡಿಯೋದಕ್ಕೆ ಅಂತ ಶರವಣನ್ ನಿಲ್ಲಿಸಿದ್ದ ಟ್ಯಾಂಕರ್ ಕೂಡ ಇದೇ ಸ್ಪಾಟ್ನಲ್ಲಿ ಪತ್ತೆಯಾಗಿತ್ತು. ಪ್ರತಿ 10 ದಿನಕ್ಕೊಮ್ಮೆ ಆತ ಮನೆಗೆ ಬರ್ತಾ ಇದ್ದ ಅಂತ ಶರವಣನ್ ಮಾವ ಸೆಂಥಿಲ್ ಕುಮಾರ್ ಹೇಳಿದ್ದಾರೆ. 10 दिन के बाद आ रहा है. अभी ड्यूटी के है. गाड़ी अनलोडिंग टाइम में ऑल टोन के लिए वो गाँव आएगा. गाड़ी से गाँव आएगा. उसी बाद में 2 दिन के बाद कोई गाड़ी के बस आएगा. ऐसा है. ತಮಿಳುನಾಡು ಮೂಲದ ಶರವಣನ್ ಬಗ್ಗೆ ಶಾಸಕ ಸತೀಶ್ ಸೈಲ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವತ್ತು ಸಿಕ್ಕಿದ್ದ ಮೃತದೇಹ ಶರವಣ್ ಅವರದ್ದೇ ಆಗಿರಬಹುದು ಅಂತ ಶಂಕಿಸಿದ್ದಾರೆ. ತಮಿಳುನಾಡು ಮೂಲದ ಒಬ್ಬ ಚಾಲಕ ಕೂಡ ನಾಪತ್ತೆ ಆಗಿದ್ದಾನೆ ಅಂತೇಳಿ ಮತ್ತೊಂದು ಕೂಡ ಈಗ ತಮಿಳುನಾಡಿನಲ್ಲೂ ಕೂಡ ಒಂದು ವಿಚಾರ ಕೇಳಿ ಬರ್ತಾ ಇದೆ, ಶರವಣನ್ ಅಂತೇಳಿ. ಆ ಬಗ್ಗೆ ಏನಿದೆ ಮಾಹಿತಿ? ಶರವಣನನ್ನು ನಾವು ಹಿಡಿದೇ ಮಾತಾಡ್ತಾ ಇದ್ದೇವೆ. ನಾವು ಶರವಣನ ಬಾಡಿಯನ್ನು ಎಂತ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಹಾಫ್ ಬಾಡಿ ಸಿಕ್ಕಿತ್ತು ನೋಡಿ, ಅದು ನಾವು ಶರವಣನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೇವೆ. ಅದು ದ ಡೇ ಒನ್ ಶರವಣನ ಲೆಕ್ಕ ಅದು ಆ ಥರ ಇಟ್ಕೊಂಡಿದ್ದೇವೆ. ಹಾಫ್ ಬಾಡಿ ಒಂದು ಸಿಕ್ಕಿದೆಲ್ಲ, ಹಾಫ್ ಬಾಡಿ ಶರವಣಂದು ಅಲ್ಲ ಅಂತಾದರೆ 4 ಜನ ಆಗ್ತಾರೆ. ಸದ್ಯ ಶಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಘಟನಾ ಸ್ಥಳದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ.